Namaste, welcome back to my YouTube channel. ಆಕ್ಚುಲಿ ಇವಾಗ ಆಗ್ಲೇ ಮಧ್ಯಾಹ್ನ 2:30 ಆಗಿದೆ. ಬೆಳಗ್ಗೆ 10 ಗಂಟೆಯಿಂದ ಯೂಟ್ಯೂಬ್ ಮಾಡ್ಬೇಕು ಅಂತ ರೆಡಿಯಾಗಿ ಕೆಳಗಡೆ ಬಂದಿದ್ದು ವಿಡಿಯೋ ಮಾಡೋಣ ಅಂತ. ಬಟ್ ಹೇಳ್ತೀವಲ್ಲ ಗಾದೆನ, ಒಂದ್ ನಿಮಿಷನೂ ಪುರ್ಸೊತ್ತಿರ್ಲಿಲ್ಲ. ಯಾಕಂದ್ರೆ ಇವತ್ತು ಆಲ್ಮೋಸ್ಟ್ 20 ಜನ ದೇವ್ರನ್ನ ಎತ್ಕೊಂಡು ಹೋಗಕ್ ಬಂದಿದ್ರು. ಒಂದ್ 15ರಿಂದ 18 ಜನ ತಿರ್ಗಾ ಅವ್ರದ್ದು ಸ್ಲಾಟ್ದು ಕೊಡಕ್ ಬಂದಿದ್ರು. ಸೊ ನಾಳೆ ನಾವು ಡ್ರೇಪಿಂಗ್ ಇಟ್ಕೊಂಡಿರೋದ್ರಿಂದ ಫುಲ್ ಎಲ್ಲ ಹೊಸ ಹೊಸ ಐಡಲ್ಸ್ ಬಂದಿದೆ, ಹೊಸ ಹೊಸ ಸಾರಿ ಕಾಂಬಿನೇಷನ್ಸ್ ಬಂದಿದೆ. ನೋಡಿ, ನಾನು ಇದನ್ನೇ ಸಜೆಸ್ಟ್ ಮಾಡಿದ್ದು. ಇಷ್ಟೆಲ್ಲ ಅಮೌಂಟ್ ಕೊಟ್ಟು ನೀವು ಡ್ರೇಪ್ ಮಾಡಿಸ್ಕೋತೀರಾ, ಈ ತರ ಸ್ಮಾಲ್ ಸೈಜ್ ಕೈಕಾಲ್ ಕೊಟ್ರೆ ನಾನು ಉಡ್ಸೋದು ನನಗೆ ಸಮಾಧಾನ ಆಗೋದಿಲ್ಲ. ಯಾಕಂದ್ರೆ ನಿಮ್ದು ಏನ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇರತ್ತೋ ಆ ಸೈಜ್ಗೆ ನಾನು ಉಡ್ಸ್ಬೇಕಾಗತ್ತೆ, ಬೇರೆ ಏನು ಆಪ್ಷನ್ ಇರೋದಿಲ್ಲ. ಸೊ ದಯವಿಟ್ಟು ಸ್ವಲ್ಪ ಲಾಂಗ್ ಸೈಜ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೊಟ್ರೆ ನಮ್ಗೆ ಉಡ್ಸಕ್ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ನನ್ನ ಹತ್ರನೇ 3 years ಬ್ಯಾಕ್ ತಗೊಂಡಿದ್ದು. ಇವರು ಪುಷ್ಪ ಮ್ಯಾಮ್ ಅಂತ ಯಲಹಂಕ ಆದ್ರೆ ಚತುರ್ಭುಜ ಬೇಡ ಅಂತ ಮಾಡಿಸ್ಕೊಂಡಿದ್ರು. ಅಟ್ ಲೀಸ್ಟ್ ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತ ದೊಡ್ಡ ಸೈಜ್ ಆದ್ರೂ ತಗೊಂಬಂದ್ರೆ ಲುಕ್ ಆದ್ರೂ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ 2016 23 ವರೆಗೂ ಉಡಿಸ್ತಾ ಇದ್ನೋ, ಅದು ಈ ತರ ವೆಲ್ಡೆಡ್ ಕಲ್ಚಲ್ಲೇ ಉಡಿಸ್ತಿರೋದು. ಮೇಡಮ್ ನಾವು ದೇವ್ರ ಮನೇಲೆ ಇಡೋದ್ರಿಂದ ನೀವು ಈ ಮೆಥಡ್ ಅಲ್ಲೇ ಉಡ್ಸ್ಕೊಡಿ ಅಂತ ಯಾವಾಗ್ಲೂ 4 ವರ್ಷದಿಂದ ಉಡ್ಸ್ಕೋತಾರೆ. ಮೇಡಮ್ ಅಂತೂ ನನ್ನ ರೆಗ್ಯುಲರ್ ಕ್ಲೈಂಟ್, ಪುಷ್ಪಾ ಮೇಡಮ್ ಫ್ರಮ್ ಯಲಹಂಕ. ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಅಸ್ ಮ್ಯಾಮ್. ಸೊ ಅವ್ರದ್ದು ಇದು ಆರ್ಡರ್. ಸ್ಯಾರಿ ಕಾಂಬಿನೇಷನ್ಸ್ ಗಳು ಒಂದೊಂದು ಎಷ್ಟು ಚೆನ್ನಾಗಿದಾವೆ ಅಂತಂದ್ರೆ ನೋಡಿ, ಲ್ಯಾವೆಂಡರ್ಗೆ ಡಾರ್ಕ್ ಪರ್ಪಲ್ ಶೇಡ್ ಇವ್ರದ್ದು. ಇದೆಲ್ಲ ಹೊಸಾದ್ ಬಂದಿರೋದು. ಅಂದ್ರೆ ಮೊನ್ನೆ ಏನ್ ನಾನು ಯೂಟ್ಯೂಬ್ ವಿಡಿಯೋ ಮಾಡಿದ್ನೋ ಅದೆಲ್ಲಾನು ಡಿಸ್ಪ್ಯಾಚ್ ಅದ್ರಲ್ಲಿ ಇವ್ರೊಬ್ರೆ ತಗೊಂಡ್ ಹೋಗ್ಬೇಕು. ಆಕ್ಚುಲಿ ಇವ್ರು ನಮ್ಮ ಏರಿಯಾದವ್ರೆ, ಬಸವೇಶ್ವರ ನಗರ ಅವ್ರೆ. ಇವ್ರೊಬ್ರು ತಗೊಂಡ್ ಹೋಗಿಲ್ಲ. ಅಫ್ಕೋರ್ಸ್ ನಮ್ಗೆ ಇಲ್ಲಿ ಜಾಗ ಇಲ್ದಿರೋದ್ರಿಂದ ಅದನ್ನ ಕೆಳಗಡೆ ಪೆಟ್ಟಿಗೆ ಮೇಲೆ ಇಳಿಸ್ಬಿಟ್ಟು ಇವತ್ತು ಬಂದಿರೋರ್ದೆಲ್ಲ ಆರ್ಡರ್ ತಗೊಂಡಿದ್ದೀನಿ. ಒಂದೊಂದು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ, ಸೋ ನೈಸ್ ಅಲ್ಲ. ದೇವರಿಗೆ ಇದು ಉಡಿಸಿದಾಗ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ. ಇವ್ರದ್ದು ಅದೇ ಸಮಸ್ಯೆ ನೋಡಿ, ಹ್ಯಾಂಡ್ ಇಷ್ಟು ಪುಟ್ಟದ್ ಕೊಟ್ಟಿದ್ದೀರಾ. ಇಷ್ಟು ಚೆನ್ನಾಗಿರೋ ಸೀರೆ ತಗೊಂಡಾಗ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ದೊಡ್ಡ ಸೈಜ್ ಕೊಟ್ರೆ ಫಿನಿಶಿಂಗ್ ಲುಕ್ ನಾನು ಎಷ್ಟು ಚೆನ್ನಾಗಿ ಕೊಡ್ಬಲ್ಲೆ ನಿಮ್ಗೆ. ದಯವಿಟ್ಟು ಎಲ್ಲರಿಗೂ ಈ ವರ್ಷ ಬಿಟ್ಬಿಡಿ. ಯಾಕಂದ್ರೆ ನನ್ನ ಹತ್ರ ಈಗ ಬುಕ್ ಮಾಡ್ಕೊಂಡ್ರೆ 12 ದಿನ ಟೈಮು. ಸೊ ನೀವ್ ಈಗ ಬುಕ್ ಮಾಡೋದಿಕ್ ಆಗೋದಿಲ್ಲ. ಬಟ್ ನನ್ನ ಹತ್ರ ಉಡ್ಸ್ಕೊಳ್ಳೋರು ನೆಕ್ಸ್ಟ್ ಇಯರ್ ದಯವಿಟ್ಟು ಹೊರಗಡೆ ಆದ್ರೂ ಪರವಾಗಿಲ್ಲ, ಅಥವಾ ಮಾರ್ಕೆಟ್ ಅಲ್ಲಿ ತಗೊಂಡು ತೊಂದ್ರೆ ಇಲ್ಲ, ಸ್ವಲ್ಪ ಲಾಂಗ್ ದೊಡ್ಡ ಸೈಜ್ ಕೈಕಾಲ್ ತಗೊಳ್ಳಿ ಪ್ಲೀಸ್. ಇವ್ರದ್ದು ಪ್ರೀಪ್ಲೀಟ್ ಅಪ್ಪರ್ ಬಾಡಿ ಮಾಡಿಟ್ಟಿದ್ದಾರೆ ನಮ್ಮ ಟೀಮ್ ಅವರು. ಯಾಕಂದ ಬೆಳಗ್ಗೆಯಿಂದ ಯಾರಿಗೂ ಟೀ ಕೊಟ್ರೆ ಟೀ ಕುಡಿಯಕ್ಕೂ ಟೈಮ್ ಇಲ್ಲ, ಅಷ್ಟು ಬಿಸಿ ಇದಾರೆ. ಯಾಕಂದ್ರೆ ನಾಳೆಗೆ ಆಲ್ಮೋಸ್ಟ್ 25 ಆರ್ಡರ್ಸ್ ಇದೆ. ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ. ನಾನು ಸ್ಲಾಟ್ಸ್ ಜಾಸ್ತಿ ಕೊಟ್ಟಿದ್ದೀನಿ ಈ ಸತಿ. ಬಹುಶಃ ಹೋದ್ ವರ್ಷ ಎಷ್ಟು ಬಂದಿತ್ತು ಅಷ್ಟೇ ಬರುತ್ತೆ ಅನ್ಕೊಂಡೆ. ಇವತ್ತು ಇನ್ನೂ ತಾರೀಕು ಎಷ್ಟು, 4ನೇ ತಾರೀಕು, ಹಬ್ಬ ಇರೋದು 21st. ಈಗಾಗ್ಲೇ ನಾವು 50ರಿಂದ 60 ಉಡ್ಸಿ ಕಳ್ಸಿದೀವಿ. ಸೊ ಇನ್ನು ಇದು ರೆಡಿ ಇದೆ. ಸೊ ವೈಟಿಂಗ್ ಫಾರ್ ಸುಪ್ರೀತಾ ಬರ್ತೀಯಲ್ಲ ಬೆಳಗ್ಗೆ ಬೇಗ. ಇದು ಅಪ್ಪರ್ ಬಾಡಿ ಆಗಿದೆ. ಒಂದೊಂದೇ ಸ್ಯಾರಿ ನೋಡಿ ಈ ತರ ಪ್ರೀಪ್ಲೀಟ್ ಮಾಡಿ ಅಪ್ಪರ್ ಬಾಡಿ ರೆಡಿ ಮಾಡಿ ಇಡ್ತಾ ಇದಾರೆ. ಇವನ್ನ ಫಸ್ಟ್ ತೋರಿಸ್ಬೇಕು ನೋಡಿ, ಯಾವ ಬರಲ್ಲ. ನನ್ ಮಗ ಭುವನ್ ಅಂತ. ಆಕ್ಚುಲಿ ಇವತ್ತಿನ ಎಲ್ಲಾ ಕೆಲ್ಸ ಮಾಡಿರೋದು 100% ಇವನೇನೆ. ತೋರ್ಸಪ್ಪ, ಮಗ ಅಲ್ವಾ. ಎಲ್ಲರೂ ಅಪ್ಪರ್ ಬಾಡಿ ಮಾಡ್ತಾ ಇದಾರೆ, ಮಾಡ್ಲಿ. ನೋಡಿ ಇಲ್ಲಿ ಪ್ರೀಪ್ಲೀಟ್ ನಡೀತಾ ಇದೆ. ಎಲ್ಲರಿಗೂ ಏನು ಅಂದ್ರೆ ನೋಡಿ, ಕೋಆರ್ಡಿನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾನೊಂದು ಚೆಕ್ ಲಿಸ್ಟ್ ಮಾಡಿ ಕ್ಲೈಂಟ್ ಕಳ್ಸಿರ್ತೀನಿ. ಅವರು 7 ಐಟಮ್ ತಂದ್ಕೊಡ್ಬೇಕು. ಆ 7 ಐಟಮ್ ಕೊಟ್ಟಿದಾರಾ ಅಂತ ನಾವು ಚೆಕ್ ಮಾಡ್ಬೇಕು. ಅದನ್ನ ಒಂದು ಟೇಬಲ್ ಮೇಲೆ ಇಡ್ಬೇಕು. ಅದ್ರಲ್ಲಿ ಯಾವ್ದು ನಮ್ಮ ಹತ್ರ ಪರ್ಚೇಸ್ ಮಾಡ್ತಿದ್ದಾರೆ, ಯಾವ್ದವ್ರು ಹೊರಗಡೆಯಿಂದ ಪರ್ಚೇಸ್ ಮಾಡಿ ಕೊಡ್ಬೇಕು, ಇನ್ನು ಡ್ಯೂ ಐಟಮ್ ಯಾವ್ದಿದೆ ಅಂತ ನಾವು ನೋಡ್ಬೇಕು. ಸೊ 8 ಐಟಮ್ ಬಂದ್ಮೇಲೆ ಅವ್ರಿಗೆ ಒಂದು ಟೇಬಲ್ ಅಂತ ಇಡ್ಬೇಕು. ಅದ್ರಲ್ಲಿ ನಾನೇನ್ ಮಾಡ್ತೀನಿ, ಆ ಸೀರೆದು ಅವರು ವಾಟ್ಸ್ಆಪ್ ಅಲ್ಲಿ ಪಿಕ್ ಕಳ್ಸಿರ್ಬೇಕು. ಯಾಕಂದ್ರೆ 8 ಐಟಮ್ ಅಲ್ಲಿ ಸೀರೆನ ನಾವ್ ಈ ತರ ಪ್ರೀಪ್ಲೀಟಿಂಗ್ ತಗೋತೀವಲ್ವಾ, ಇಲ್ಲಿ ತಗೊಂಡಾಗ ತಿರ್ಗಾ ಅದು ಯಾರು ಟೇಬಲ್ ಮೇಲೆ ಇಡ್ಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಅಫ್ಕೋರ್ಸ್ 1, 2, 3 ಆದ್ರೆ ನಮ್ ತಲೆಯಲ್ಲಿ ಮೈಂಟೈನ್ ಮಾಡ್ಬೋದು. ಈ ತರ 30 ಇದ್ದಾಗ ನಾವ್ ಯಾವ್ದನ್ನ ನೆನ್ಪಿಟ್ಕೊಳಕ್ಕಾಗತ್ತೆ? ಎಲ್ಲ ಫಸ್ಟ್ ಆಫ್ ಆಲ್ ನನ್ನ ಕ್ಲೈಂಟ್ಸ್ ನ ನೋಡೋದೇ ಫಸ್ಟ್ ಟೈಮ್ ಅವ್ರು ಕೊಡಕ್ ಬಂದಾಗ. ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ತುಂಬಾ ಸತಿ ಚಾಟ್ ಮಾಡಿರ್ತೀವಿ, ಬಟ್ ಅವ್ರ ಮುಖ ನೋಡಿರೋದೇ ನಾನು ಫಸ್ಟ್ ಟೈಮ್. ಮತ್ತೆ ಪ್ರತಿ ಸತಿ ಅವ್ರಿಗೂ ಕಾಲ್ ಮಾಡಿ ಕೇಳ್ತಿದ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಹಾಗಾಗಿ ನಾನು ಯೂಶಲಿ ವಾಟ್ಸ್ಆಪ್ ಅಲ್ಲಿ ಸ್ಯಾರಿದು ಪಿಕ್ ಹಾಕ್ಸ್ಕೊಬಿಡ್ತೀನಿ. ಸೊ ಈ ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅವ್ರು ಇದ್ರಲ್ಲಿ ವಸುಂಧರಾ ಸ್ಟೈಲ್ ಕೇಳಿದ್ದಾರೆ. ಉಡ್ಸದ್ಮೇಲೆ ನಿಮಗ್ ತೋರಿಸ್ತೀನಿ ವಸುಂಧರಾ ಸ್ಟೈಲ್. ನಮ್ ಶಿಲ್ಪ ಅವ್ರನ್ನ ಸ್ಯಾರಿ ಫೋಲ್ಡಿಂಗ್ ಹಾಕೋಣ ಅನ್ಕಂಡೆ, ಆದ್ರೆ ಆಗ್ತಾ ಇಲ್ಲ. ಯಾಕಂದ್ರೆ ಕೈ ಕಾಲ್ನ ಮೋಸ್ಟ್ಲಿ ನಾವ್ ಆಗಸ್ಟ್ 20ನೇ ತಾರೀಕು ಹೊಲಿಬೇಕು. ಆಗಸ್ಟ್ 20ನೇ ತಾರೀಕು ಹೊಲಿಬೇಕು ಅನ್ಸುತ್ತೆ ಕೈ ಕಾಲು. ಜನ ನಮ್ಗೆ ರೆಸ್ಟೇ ಕೊಡ್ತಾ ಇಲ್ಲ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹೆಂಗಿದೆ ಅಂದ್ರೆ ಬಿಸಿ ಬಿಸಿ ಜಿಲೇಬಿ ತರ. ಇವತ್ ಪ್ರೊಡಕ್ಷನ್ ಆಗೋದು, ಇವತ್ ಪೇಂಟ್ ಆಗಿ ನಾಳೆ ಬೆಳಗ್ಗೆ ಡಿಸ್ಪ್ಯಾಚ್ ಆಗ್ತಾ ಇದೆ. ಇವನ್ ದೋ ರಿಪೀಟೆಡ್ ಆಗಿ ಆಫರ್ಸ್ ಬಿಟ್ಟು ರಿಪೀಟೆಡ್ ಆಗಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ವಿಡಿಯೋ ಮಾಡ್ತಾನೆ ಇದೀನಿ, ತಿಂಗಳಿಗೆ 2 ಸತಿ ಆದ್ರೂ. ಬಟ್ ಜನ ಯಾಕೆ ಲಾಸ್ಟ್ ಮೂಮೆಂಟ್ ಅಲ್ಲೇ
ತುಂಬಾ ಚೆನ್ನಾಗಿ ಮಾಡ್ಬೇಕು, ವೆರೈಟಿ ಮಾಡ್ಬೇಕು ಅಂತ ಆಸೆ ಪಡ್ತೀರಾ, ಆತರ ಆಸೆ ಇದ್ದವರು ದಯವಿಟ್ಟು ಸ್ವಲ್ಪ ಬೇಗ ಎಲ್ಲಾನು ಪ್ರಿಪರೇಷನ್ ಮಾಡ್ಕೊಳ್ಳಿ. ಈಗ ಟ್ರೆಂಡ್ ಚೇಂಜ್ ಆಗಿದೆ, ಮೊದ್ಲಂಗಿಲ್ಲಲ್ಲ. ಮೊದ್ಲಂದ್ರೆ ಕಳ್ಸದ್ ಸುಮ್ನೆ ಒಂದ್ ಸೀರೆನ ಸುತ್ಬಿಟ್ಟು ಇಡೋರು. ಅದು ಈಗ ಒಬ್ರಕ್ಕಿಂತ ಒಬ್ರು ಚೆನ್ನಾಗಿ ಮಾಡ್ಬೇಕು, ಆ ಸ್ಟೈಲ್ ಮಾಡ್ಬೇಕು, ಈ ಸ್ಟೈಲ್ ಮಾಡ್ಬೇಕು ಅಂತ ಆಸೆ ಇರತ್ತೆ. ಬಟ್ ವರ್ಕಿಂಗ್ ಲೇಡೀಸ್ ಆದ್ರೂ ನೀವ್ ಅಟ್ಲೀಸ್ಟ್ ಆನ್ಲೈನ್ ಅಲ್ಲಿ ಕೋಆರ್ಡಿನೇಟ್ ಮಾಡಿ ಫಸ್ಟ್ ಎಲ್ಲ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಇದ್ರ ಮೂಲಕ ನಾನು ಇನ್ನೊಂದು ಹೇಳ್ತಾ ಇದೀನಿ ಕೇಳಿ. ದೀಪಾವಳಿ ಆಗಿದ ತಕ್ಷಣ ನಾನು ಆಫರ್ ಪ್ರೈಸ್ ಬಿಡ್ತೀನಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಗೆ. ಸೇಮ್ ಕ್ವಾಲಿಟಿ ನಾವೇನ್ ಮಾಡ್ತೀವೋ ಇದೇ ಕ್ವಾಲಿಟಿ ಇರುತ್ತೆ. ಅವಾಗೆಲ್ಲ ನಮ್ ಟೀಮ್ ಮೆಂಬರ್ಸ್ ನಾವು ಫ್ರೀ ಇರೋದ್ರಿಂದ ಈಗ ಏನ್ ನಾನು 4000 ಸೇಲ್ ಮಾಡ್ತಿದ್ದೀನೋ ಹ್ಯಾಂಡ್ಸ್ ಅಂಡ್ ಲೆಗ್ಸ್, ಅದನ್ನ ನಿಮ್ಗೆ ದಿ ಬೆಸ್ಟ್ ಪ್ರೈಸ್ ಗೆ ಆಫರ್ ಬಿಡ್ತೀನಿ. ಕ್ವಾಲಿಟಿ ಯಾವ್ದೇ ತರ ಕಾಂಪ್ರಮೈಸ್ ಇರಲ್ಲ. ಸೊ ಬಲ್ಕ್ ಆರ್ಡರ್ಸ್ ಬೇಕಿರೋರು ಅಥವಾ ರೀಸೇಲ್ ಮಾಡ್ಬೇಕು ಅನ್ಕೊಂಡಿರೋರು, ನನ್ನ ಸ್ಟೂಡೆಂಟ್ಸೇ ಬೇರೆಯವ್ರ ಮನೆಗೆ ಉಡ್ಸೋದಿಕ್ಕೆ ಎಷ್ಟೊಂದ್ ಜನ ಹೋಗ್ತಾರೆ, ಅವ್ರಿಗೂ ಲಾಸ್ಟ್ ಮೂಮೆಂಟ್ ಫೋನ್ ಮಾಡ್ತಾ ಇದೀರಾ. ದಯವಿಟ್ಟು ಹಂಗ್ ಮಾಡ್ಬೇಡಿ. ಈ ವರ್ಷದ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳಿ. ನೆಕ್ಸ್ಟ್ ಇಯರ್ಗೆ 5 ಬೇಕಾ 6 ಬೇಕಾ, ನೀವು ಪೇಮೆಂಟ್ ನನಗೆ ಜಸ್ಟ್ 20% ಮಾಡಿ ನಂಬರ್ಸ್ ಕನ್ಫರ್ಮ್ ಮಾಡಿದ್ರೆ ಸಾಕು. ನೀವು ಆರಾಮಾಗಿ ಸೀಸನ್ ಸ್ಟಾರ್ಟ್ ಆದಾಗ್ಲೇ ಪೇಮೆಂಟ್ ಕ್ಲಿಯರ್ ಮಾಡ್ಕೊಂಡು ತಗೋಬಹುದು. ಬಟ್ ದಯವಿಟ್ಟು ಆರ್ಡರ್ಸ್ ನಮ್ಗೆ ಬೇಗ ಕನ್ಫರ್ಮ್ ಮಾಡಿ, ಯಾಕಂದ್ರೆ ನಾವು ಅವಾಗ ಫ್ರೀ ಇರೋದ್ರಿಂದ ನಮಗೂ ಕೆಲಸ ಬೇಕಿರತ್ತೆ. ಆಫರ್ ಪ್ರೈಸ್ ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಶೋಭಾ ಅವರೇ ಹೆಂಗ್ ನಡೀತಿದೆ ಪ್ರೀ ಪ್ಲೀಟಿಂಗ್? ಎಷ್ಟನೇ ಸೀರೆ ಇವತ್ತು ಹಿಡಿತಾ ಇರೋದು? 6ನೇದು. ಆ ಟೀಮ್ ಅವ್ರ ಒಂದು 6 ಹಿಡಿದಿದ್ದಾರೆ, ಈ ಟೀಮ್ ಅವ್ರ ಒಂದು 6 ಹಿಡಿದಿದ್ದಾರೆ. ಸೊ 12 ಸೀರೆ ಪ್ರೀಪ್ಲೀಟ್ ಆಗಿದೆ. ಪ್ರೇಮ ಖುಷಿನಾ? ಬೆನ್ನೋವು ಬರಲ್ವಾ? ಅವರಿಗೆಲ್ಲ ಏನ್ ಸ್ಟ್ರೈನ್ ಆದ್ರೂನು ಒಟ್ಟು ಖುಷಿ ಅಂದ್ರೆ ಖುಷಿ. ಇಲ್ಲಿ ಹಬ್ಬ ಯಾರ್ ಮನೇಲಿ ಮಾಡ್ತಿದಾರೋ ಬಿಡ್ತಿರೋ, ನಮ್ ಟೀಮ್ ಅವ್ರಿಗಂತೂ ದಿನ ಹಬ್ಬ. ವತ್ಸಲ ಯೋಗೇಶ್ ಅಂತ ಒಂದ್ ಕ್ಲೈಂಟ್, ಅವರಿಗೆ ನಾವು ತುಂಬಾ ಚೆನ್ನಾಗಿ ಉಡ್ತಿದೀವಿ ಅಂತ ಅನ್ನಿಸ್ತಂತೆ. ಆಕ್ಚುಲಿ ಪ್ರತಿಯೊಂದನ್ನು ನನಗೆ ನಿಮ್ನೆಲ್ಲ ಏನ್ ರಿಕ್ವೆಸ್ಟ್ ಮಾಡ್ತೀನಿ, ಕೈ ಕಾಲೆಲ್ಲ ಸ್ವಲ್ಪ ಲಾಂಗ್ ಆಗಿ ಕೊಡಿ, ಎಲ್ಲಿಂದ ತಂದ್ರು ಪರವಾಗಿಲ್ಲ, ಸ್ವಲ್ಪ ದೊಡ್ಡದ್ ಕೊಡಿ ಅಂತ. ಆತರ ದೊಡ್ಡದ್ ಕೊಟ್ಟಾಗ ನಾನ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಡ್ತೀನಿ ನಿಮ್ಗೆ. ನನ್ಗೂ ತುಂಬಾ ಖುಷಿ ಆಗತ್ತೆ ಅದನ್ನ ನೋಡಿದಾಗ. ಅದೇ ತರ ಅವ್ರಿಗೂ ದೇವ್ರು ನೋಡಿದಾಗ ತುಂಬಾ ಖುಷಿ ಆಯ್ತು. ಮ್ಯಾಮ್ ದಾರಿಲ್ ಬರ್ತಾ ಎಲ್ಲೂ ನಂಗೆ ಫ್ರೂಟ್ ಸಿಗ್ಲಿಲ್ಲ ಮ್ಯಾಮ್ ಪ್ಲೀಸ್ ಅಂತ ಹೇಳಿ ಅವ್ರು ನನ್ ಬಲ್ವಂತ ಮಾಡಿ 501 rupees ದುಡ್ಡು ಕೊಟ್ರು. ಅಫ್ಕೋರ್ಸ್ ನಾನು ಯಾವ್ದೋ ಕೆಲ್ಸನ ಫ್ರೀ ಆಗಿ ಮಾಡ್ತಿಲ್ಲ, ಕ್ಲಾರಿಫೈ ಮಾಡ್ತಿದ್ದೀನಿ. ಇದ್ರ ಮೂಲಕ ನಾನು ಇನ್ನೊಂದು ಕ್ಲಾರಿಫಿಕೇಶನ್ ಏನ್ ಕೊಡ್ತಿದ್ದೀನಿ ಅಂದ್ರೆ, ನಾನೇನ್ ಫ್ರೀ ಸರ್ವಿಸ್ ಮಾಡ್ತಾ ಇಲ್ಲ. ನೀವು ಅಮೌಂಟ್ ಪೇ ಮಾಡ್ತಿದ್ದೀರಾ, ಅದಕ್ಕೆ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ. ಖಂಡಿತ ಗೊತ್ತು ನೀವು ಖುಷಿಯಾಗಿ ಅದನ್ನ ಕೊಡ್ತಾ ಇದ್ದೀರಾ ಅಂತ. ಸೊ ಇವತ್ತೇನ್ ವತ್ಸಲ ಯೋಗೇಶ್ವರ್ 501 ಕೊಟ್ರು, ಅದಕ್ಕೆಲ್ಲ ನಾವು ಐಸ್ ಕ್ರೀಮ್ ಟ್ರೀಟ್ ತಗೊಳ್ಳೋದು ಟೀಮ್ ಅವರು ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ಅದು ಎಲ್ಲರಿಗೂ ಸೇರ್ಬೇಕು, ನಮ್ದು ಟೀಮ್ ಎಫರ್ಟ್ ಇರೋದ್ರಿಂದ. ಮೇಳಾಗೆ ಏನು ತಿರ್ಗಾ ಸ್ಟಾಕ್ ಅಪ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರಲ್ಲ, ಈ ಸತಿ ಏನು ಖಾಲಿ ಆಗಿದೆ ಅದನ್ನ ಮಾತ್ರ ಪುನಃ ರೀಸ್ಟಾಕ್ ಮಾಡ್ತಿದೀನಿ ಹೊರತು ಹೊಸದಾಗಿ ಏನು ತರಿಸ್ತಿಲ್ಲ. ಯಾಕಂದ್ರೆ ಈ ಆಂಬಿಯನ್ಸ್ ಅಲ್ಲಿ ಪುನಃ ನಂಗೆ ಹಬ್ಬ ಆದ್ಮೇಲೆ ಏನಾದ್ರು ಮಿಕ್ಕಿದ್ರೆ ಅದನ್ನ ನಾನು ಇಟ್ಕೊಳ್ಳಿಕ್ ಜಾಗ ಇಲ್ಲ. ಹಾಗಾಗಿ ಈ ಸತಿ ನಿಮ್ಗೆಲ್ಲ ಆಗ್ಲೇ ಒಂದ್ ವಿಡಿಯೋ ಮಾಡಿರೋದ್ರಿಂದ ಈ ಬ್ರೌನ್ ಕಲರ್ ಎಲಿಫೆಂಟ್ ಸ್ಟೂಲ್ಸ್ ಅದು ತುಂಬಾ ಬಂದಿದೆ. ನಿನ್ನೆ ಒಂದೇ ಮನೆಯವರು 3 ಪೇರ್ ತಗೊಂಡ್ ಹೋದ್ರು, ಹಂಗ ಖಾಲಿ ಆಗಿದೆ. ಅದು ಇದೆ ಆದ್ರೆ ಒಳಗಡೆ ಸ್ಟಾಕ್ ಅಲ್ಲಿ, ಅದು ರೀಸ್ಟಾಕ್ ಮಾಡ್ತೀನಿ. ಈ ಪೀಠ ಏನ್ ಕಂದ ಅದು ಹಾಕ್ಬೇಕಾ? ಹಾ ಎಸ್ ನೋಡಿ, ಈ ಪೀಠ ಏನಿದೆ ಇದು ಪೂರ್ತಿ ಖಾಲಿ ಆಗ್ತಾ ಇದೆ ಅಲ್ವಾ? ಸೊ ಇದನ್ನ ರೀಸ್ಟಾಕ್ ಮಾಡಿಸ್ತೀನಿ. ಅದಲ್ದೆ ಹೋಗಲ್ಲಿ ಅಕ್ಕ ಹತ್ರ ಹೋಗೊಂಚಿನಿ. ಅದಲ್ದೆ ಪಿಲ್ಲೋ ವರ್ಕ್ ನಡೀತಾ ಇದೆ, ಪಿಲ್ಲೋನು ರೀಸ್ಟಾಕ್ ಆಗತ್ತೆ. ಬನಾನಾ ಬಂಚ್ ರೀಸ್ಟಾಕ್ ಮಾಡ್ಸಲ್ಲ, ಇಲ್ಲಿ ಏನಿದೆಯೋ ಅದಷ್ಟೇ. ಮತ್ತೆ ಈ ಕಲರ್ಡ್ ಎಲಿಫೆಂಟ್ಸ್ ನಿಮಗೆ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಸಿಗುತ್ತೆ. ಇದು ಬರೀ 2400 rupees ಪೇರು. ಯಾಕಂದ್ರೆ ಇದು ಇಷ್ಟೇ ಇರೋದ್ರಿಂದ, ಬ್ರೌನ್ ಎಲಿಫೆಂಟ್ಸ್ ಹೊಸ ಸ್ಟಾಕ್, ಇದು ಇಷ್ಟೇ ಇರೋದ್ರಿಂದ ಕ್ಲಿಯರೆನ್ಸ್ ಮಾಡ್ತಿದೀನಿ. ಲೋಟಸ್ ಬಡ್ ಮೇಳಲ್ಲಿ ಏನೇನ್ ಸಿಗತ್ತೆ? ಲೋಟಸ್ ಬಡ್. ಆಕ್ಚುಲಿ ನನ್ ಮಗ್ಳು ಹೇಳ್ತಾ ಇದ್ಲು, ಅಮ್ಮ ಮೇಳದೇನು ಅಪ್ಡೇಟೇ ಕೊಡ್ತಾ ಇಲ್ಲ ಅಂತ. ನಮಗ್ ಸದ್ಯ ಇಲ್ಲಿ ಬರೋರ್ದು ಹೋಗೋರ್ದು ಈಸ್ಕೊಳ್ಳೋದು ಡ್ರೇಪ್ ಮಾಡಿ ಕಳ್ಸೋದು ಇದೆಲ್ಲ ನಮ್ಗೊಂಚೂರು ಕ್ಲಮ್ಸಿ ಅನ್ಸ್ತಿರೋದ್ರಿಂದ ಮೇಳ ಬಗ್ಗೆ ನಂಗೆ ಇನ್ನೂ ತಲೆಗೆ ಏನು ಹೋಗಿಲ್ಲ. ಸೊ ಥರ್ಸ್ಡೇ ನಾಳೆ ಎಲ್ಲ ಇದನ್ನ ಉಡ್ಸಿ ಫ್ರೈಡೆ ಡಿಸ್ಪ್ಯಾಚ್ ಮಾಡಿ, ಸೊ ಫ್ರೈಡೆ ನಾನು ಟೇಬಲ್ ಹೇಗಿರು ಜೋಡಿಸ್ತಾ ಹೋಗ್ತೀನಿ. ಅವಾಗ ಹಂಗೆ ಏನೇನ್ ಸಿಗತ್ತೆ ಅಂತ ಹೇಳಿ ಕ್ಲಿಯರ್ ಆಗಿ ನಿಮಗ್ ಪಿಕ್ಚರ್ ಕೊಡ್ತೀನಿ. ಬಟ್ ಯಾವ್ದು ಹೊಸಾದು ಅಂತ ತರಿಸ್ತಾ ಇಲ್ಲ, ಓಕೆನಾ? ಈ ಸತಿ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್, ಕೌಚಾ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ತುಂಬಾ ಜನ ಆರ್ಡರ್ ಕೊಟ್ಟಿದ್ದಾರೆ. ಆರ್ಡರ್ ಕೊಟ್ಟಿರೋರ್ದು ನಾವು ರೆಡಿ ಮಾಡಿಸಿದೀವಿ ಹೊರತು ಹೊಸದಾಗಿ ಯಾರ್ದು ತಗೊಂತಾ ಇಲ್ಲ. ರೆಗ್ಯುಲರ್ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ತಗೋತಿದೀವಿ, ಬಟ್ ಮಿನಿಮಮ್ 10 days ಟೈಮು ಅಥವಾ 28th ಹಬ್ಬ ಮಾಡೋರು ಬೇಕಾದ್ರೆ ಆರ್ಡರ್ ಕೊಡ್ಬೋದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ, ವೆಯ್ಟ್ ಮಾಡಿ. ಕಲರ್ ಕಾಂಬಿನೇಷನ್ಸ್ ಇನ್ನೊಂದಷ್ಟು ಸೀರೆಗಳು ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ನಮ್ ಟೀಮ್ ಅವರು. ನೋಡಿ ಎಲ್ಲ ಈ ಸತಿ ಲಾಸ್ಟ್ ಇಯರ್ಗೆ ನೋಡಿದ್ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ ಸ್ಯಾರಿಗಳು ಬಂದಿದೆ. ಸೊ ಇದಿನ್ನೂ ಫೋಲ್ಡ್ ಆಗ್ಬೇಕು ಈ ಸ್ಯಾರಿ. ಯೂಶಲಿ ಭಾಷಾ ಅಪ್ಪರ್ ಬಾಡಿ ಮಾಡೋದಿಕ್ಕಾ ಇದಕ್ ಮಾಡ್ತೀಯಾ? ಸೊ ಕೆಲವರು ನನ್ನ ಹತ್ರನೇ ವೆಸಲ್ಸ್ ತಗೋತಿದ್ದಾರೆ, ನನ್ನ ಹತ್ರನೇ ತಗೋಬೇಕು ಅಂತ ಏನು ಇಲ್ಲ. ರೆಗ್ಯುಲರ್ ಆಗಿ ನೋಡಿ, ಈ ತರ ಕೆಳಗಡೆ ವೆಸಲ್ ಆಗ್ಲಿ ಅಥವಾ ಮೇಲ್ಗಡೆ ಸೀಲ್ಡ್ ಆಗ್ಲಿ ಅಥವಾ ಈ ತರ ದಶಮಿ ತೋರ್ಸ್ಕೊಂಡ ಈ ತರ ಕಾಪರ್ ವೆಸಲ್ ಆಗ್ಲಿ, ನಿಮ್ಗೆ ಇದೆಲ್ಲ ರೆಗ್ಯುಲರ್ ಆಗಿ ಎಲ್ಲಾ ಸ್ಟೀಲ್ ಅಂಗಡಿ ಎಲ್ಲಾ ಪಾತ್ರೆ ಅಂಗಡಿಲೂ ಸಿಗತ್ತೆ. ನೀವು ತಂದ್ಕೊಟ್ರು ನನ್ಗೆ ಏನ್ ಅಭ್ಯಂತರ ಇಲ್ಲ. ಸಿಕ್ತಿಲ್ಲ ಅಂದ್ರೆ ನನ್ನ ಹತ್ರನೂ ಸಿಗುತ್ತೆ, ತಗೋಬಹುದು. ಸೊ ಈ ತರ ಲೋಯರ್ ವೆಸಲ್ ಯೂಸ್ ಮಾಡ್ತೀವಿ, ಈ ತರ ಅಪ್ಪರ್ ವೆಸಲ್ ನಾನು ಆಗ್ಲೇ ತೋರಿಸಿರೋಂಗೆ ಸ್ಟೀಲ್ ಆದ್ರೂ ಯೂಸ್ ಮಾಡ್ಬೋದು.
ಕಾಪರ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಬ್ರಾಸ್ ಆದ್ರೂ ಯೂಸ್ ಮಾಡ್ಬೋದು. ತುಂಬಾ ಜನ ಕೇಳ್ತಿದ್ರಿ ಲೋಯರ್ ವೆಸಲ್ ನಿಮಗೆ ಬ್ರಾಸ್ ಅಲ್ಲಿ ಅಥವಾ ಕಾಪರ್ಲಿ ಸಿಗಲ್ವಾ ಅಂತ. ನಾನು ಎಷ್ಟು ಅಂಗಡಿ ಸರ್ಚ್ ಮಾಡಿದೀನಿ ಸಿಗ್ಲಿಲ್ಲ. ಬಟ್ ಇದು ಹಳೆ ಕಾಲದಂತೆ ನನ್ ಪ್ರಕಾರ ವೆಯ್ಟ್ ಇದೊಂದು 10 kg ಇರ್ಬೋದು. ಸಖತ್ ವೆಯ್ಟ್ ಇದೆ. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಲೋಯರ್ ವೆಸಲ್ ಬ್ರಾಸಲ್ ಬರತ್ತೆ ಅಂತ. ಬಟ್ ಈಗ ಇದು ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಇದು ಹಳೆ ಕಾಲದಂತೆ ಅವ್ರ ಮನೇಲಿ ಇತ್ತು, ಆಗತ್ತ ಅಂತ ತಂದ್ಕೊಟ್ರು. ಖಂಡಿತ ಆಗತ್ತೆ. ಬಟ್ ಇದು ಶೇಕ್ ಆಗುತ್ತೆ ಮ್ಯಾಮ್. ಸೊ ಕೆಳಗಡೆ ಏನಾದ್ರು ಸಿಂಬೆ ತರ ಇಟ್ಬಿಟ್ಟು ನಾನು ಡೈಟಿನ ಪ್ಲೇಸ್ ಮಾಡ್ತೀನಿ. ಯಾಕಂದ್ರೆ ಇಟ್ಟಾದ್ಮೇಲೆ ನೋಡಿ ಶೇಕ್ ಆದ್ರೆ ನಮ್ಗೆ ಹಿಂಸೆ ಅನ್ಸುತ್ತೆ. ಬಟ್ ಈ ಅಪ್ಪರ್ ವೆಸಲ್ ಲೋಯರ್ ವೆಸಲ್ ಒಳಗಡೆ ನೀಟಾಗಿ ಕುತ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್. ಇದ್ರಲ್ಲೇ ಉಡ್ಸ್ಕೊಡ್ತೀನಿ ಅಂತ ಹೇಳಿದೀನಿ. ಟ್ರೈ ಮಾಡ್ಬೇಕು. ಅವ್ರು ಸಿಂಬೆನ ಕಳಿಸ್ತೀನಿ ಅಂದಿದ್ದಾರೆ. ಸಿಂಬೆ ಕಳ್ಸಿದ್ಮೇಲೆ ಇದ್ರಲ್ಲೇ ಉಡ್ಸಕ್ ಆಗತ್ತೆ ಅಂದ್ರೆ ಇದ್ರಲ್ಲಿ ಉಡ್ಸಿ, ಇಲ್ಲಾಂದ್ರೆ ನಿಮ್ದೇ ಲೋಯರ್ ವೆಸಲ್ ಯೂಸ್ ಮಾಡ್ಕೊಳ್ಳಿ ಮ್ಯಾಮ್ ಅಂತ ಹೇಳಿದ್ದಾರೆ. ಇನ್ನೂ ನೋಡಿ ಇಲ್ಲಿ ಎಷ್ಟಿದೆ, 5 ಈ ಚೀಲ ಬಿಟ್ಬಿಡು. 1 2 3 4 5 ಜೋಡಿಸ್ಬೇಕು. ಸೊ ಸಾಯಂಕಾಲ ಈಗ ಭುವನ್ ಹತ್ರ ಕಾರ್ ತೆಗ್ಸಿ ಇನ್ನ ಒಂದ್ ಟೇಬಲ್ ಇಟ್ಟು ಇನ್ನೂ 5ನ್ನ ನಾವು ರೆಡಿ ಮಾಡ್ಬೇಕು. ಇವತ್ತೆಲ್ಲರೂ ಟಯರ್ಡ್ ಆಗಿದೀವಿ. ಈಗ ಲಂಚ್ ಬ್ರೇಕ್ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದೀವಿ. ನೋಡೋಣ ಸಂಜೆಗಾದ್ರೆ ಮಿಕ್ಕಿದೆಲ್ಲ ಮಾಡಿಸ್ತೀವಿ, ಇಲ್ಲಾಂದ್ರೆ ಮಿಕ್ಕಿದೆಲ್ಲ ನಾಳೆ ಮಾಡ್ಬೇಕು. ಆಯ್ತು. ಸಿರಿ ನೋಡಿದ್ರೆ ಅವತ್ತು ಕಾಲೇಜಿಂದ ಲೇಟ್ ಆಗಿ ಬಂದಿದ್ದಾಳೆ. ಅವಳಿಗೆ ಊಟ ಮಾಡ್ಬೇಕು. ಇದೊಂದು ಅಪ್ಪರ್ ಬಾಡಿ ಮಾಡ್ಬಿಟ್ಟು ಮಾಡ್ತೀನಿ ಅಂತಿದ್ದಾಳೆ. ಸೊ 4 o'clock ಎಲ್ಲರೂ ಬ್ರೇಕ್ ತಗೋತೀವಿ. ಆದ್ರೆ ಸಂಜೆದ್ ಅಪ್ಡೇಟ್ ಕೊಡ್ತೀನಿ, ಇಲ್ಲಾಂದ್ರೆ ಸಂಜೆದ್ ಅಪ್ಡೇಟ್ ನ ನಾಳೆ ವ್ಲಾಗ್ ಜೊತೆ ಅಟ್ಯಾಚ್ ಮಾಡಿ ನಿಮ್ಗೆ ಕಳಿಸ್ತೀನಿ. ಇವತ್ತು ವ್ಲಾಗು ಇದೆ, ಇಷ್ಟೇ ಅಪ್ಡೇಟ್. ಎಲ್ಲ ಪ್ರಿಪರೇಷನ್ ಇವತ್ತು. ನಾಳೆ ಸ್ಯಾರಿ ಡ್ರೇಪಿಂಗ್ ಇರುತ್ತೆ. ಡ್ರೇಪ್ ಆದ್ಮೇಲೆ ಹೌದು ತುಂಬಾ ಜನ ನಂಗೆ ಮೆಸೇಜ್ ಮಾಡಿದಿರಿ, ಮೇಡಮ್ ವಸುಂಧರಾ ಸ್ಟೈಲ್ ಚೆನ್ನಾಗಿದೆ, ಈ ಕಾಂಬಿನೇಷನ್ ಚೆನ್ನಾಗಿದೆ ಅಂತ. ನಿಮ್ಗೆ ಎಲ್ಲಾ ಸ್ಟೈಲ್ಸ್ ಉಡ್ಸಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೂ ಸ್ಲಾಟ್ಸ್ ತಗೊಳ್ಳೋರ್ಗೆ ಖಂಡಿತ ಡೇಟ್ಸ್ ಅವೈಲೇಬಲ್ ಇದೆ ಮಂಡೇ ಇಂದ, ಆಯ್ತಾ? ಯಾಕಂದ್ರೆ ಇವತ್ತೇನ್ ತಗೊಂಡಿದೀನಿ ಅದು ಫ್ರೈಡೇ ವರ್ಗೂ ಸ್ಲಾಟ್ಸ್ ಫುಲ್ ಆಗ್ಬಿಟ್ಟಿದೆ. ಸ್ಯಾಟರ್ಡೆ ಸಂಡೇ ಈ ಸತಿ ಸ್ಲಾಟ್ಸ್ ತಗೋತಿಲ್ಲ, ಯಾಕಂದ್ರೆ ಮೇಳ ಇದೆ. ಸೊ ಮಂಡೇ ಮೇಲೆ ಸ್ಲಾಟ್ಸ್ ಇದೆ. ಸೊ ಮಂಡೇ ಅಥವಾ ಟ್ಯೂಸ್ಡೇ ನೀವು ಬುಕ್ ಮಾಡ್ಕೊಳ್ಳಿ. ಮಂಡೇ ಐಟಮ್ಸ್ ನ ತಂದು ಕೊಡಬಹುದು. 16th ವರ್ಗೂ ಸ್ಲಾಟ್ಸ್ ಇದೆ. ಅಯ್ಯೋ ಇಷ್ಟು ಬಿಸಿ ಇದಾರೆ ಅವ್ರು ತಗೊಳಲ್ಲ ಅಂತೆಲ್ಲ ಅನ್ಕೊಂಬೇಡಿ. ಸ್ಲಾಟ್ಸ್ ಖಾಲಿ ಇದೆ, ಬುಕ್ ಮಾಡ್ಕೊಳ್ಳಿ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾತ್ರ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬಿಟ್ರೆ ಬೇರೆ ಯಾವ್ದು ಆರ್ಡರ್ ತಗೊಂತಾ ಇಲ್ಲ. ನಾರಾಯಣದ್ ಬೇಕು ಅಂದ್ರೆ ತಗೋತೀವಿ. ಮಧ್ವನ್ಗಿತಿ ಹ್ಯಾಂಡ್ಸ್ ಅಂದ್ರೆ ಕಾಟನ್ ರಿಲೇಟೆಡ್ ಎಲ್ಲ ತಗೋತೀವಿ. ಕೊಳ್ವೆ ಕೈಕಾಲು ಅಥವಾ ಕವಚ ಕೈಕಾಲು ತಗೊಂತಾ ಇಲ್ಲ. ಇಷ್ಟೆಲ್ಲಾ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಿದೀನಿ. ಮೇ ಬಿ ಇವತ್ತು ತುಂಬಾ ಟಯರ್ಡ್ ಆಗಿದ್ದೀನಿ. ವ್ಲಾಗ್ಸ್ ನ ಇಲ್ಲಿಗೆ ಎಂಡ್ ಮಾಡೋಣ. ಇದೇ ತರ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರಿ. ನಿಮ್ಗೆ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ.